ಹಿಂದಿನ ವಿಡಿಯೋಗಳಲ್ಲಿ ನಾವು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋಕೆ ಉದಾಹರಣೆಗಳನ್ನ ನೋಡಿದ್ವಿ. ಈಗ ನಾನು ಮತ್ತೆ ದಹನ ಕ್ರಿಯೆಯನ್ನೇ ಆಧಾರವಾಗಿಟ್ಕೊಂಡು ಸರಿದೂಗಿಸುವ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ದಹನ ಕ್ರಿಯೆ ಬಗ್ಗೆ ನಿಮಗಾಗ್ಲೇ ಗೊತ್ತಿದೆ. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಎಥಿಲಿನ್ ಅನಿಲವನ್ನ ಸುಡೋದು. ಹಾಗೆ ಈ ಎಥಿಲಿನ್ ಅನಿಲವನ್ನ ಆಮ್ಲಜನಕದೊಂದಿಗೆ ಸುಟ್ಟಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ರೂಪುಗೊಳ್ಳುತ್ತೆ. ಹಾಗಾಗಿ ಈ ಸರಿದೂಗುವಿಕೆಯನ್ನ ನಾನು ಪ್ರತಿವರ್ತಕಗಳಲ್ಲಿರುವ ಕಾರ್ಬನ್ಗಳಿಂದ ಶುರು ಮಾಡ್ತೇನೆ. ಪ್ರತಿವರ್ತಕಗಳಲ್ಲಿ ನನಗೆ 2 ಕಾರ್ಬನ್ಗಳಿವೆ ಹಾಗೂ ಅದು ಎಥಿಲಿನ್ ಅಣುವಿನಲ್ಲಿ ಕಂಡು ಬರ್ತಾ ಇದೆ. ಅಷ್ಟೇ ಸಂಖ್ಯೆಯ ಕಾರ್ಬನ್ ನನಗೆ ಉತ್ಪನ್ನದಲ್ಲೂ ಕಾಣಿಸ್ಬೇಕು, ಆದ್ರೆ ಇಲ್ಲಿ ಕೇವಲ ಒಂದೇ ಕಾರ್ಬನ್ ಇದೆ. ಇದು ಒಂದು ಅಸಮತೋಲಿತ ಸಮೀಕರಣ. ಹಾಗಾಗಿ ನಾನು ಈ ಕಾರ್ಬನ್ ಡೈಆಕ್ಸೈಡ್ ಮುಂದೆ 2 ಅಂತ ಬರ್ಕೊಳ್ತಾ ಇದ್ದೀನಿ. ಕಾರ್ಬನ್ ಮುಂದೆ 2ನ್ನ ಬರ್ಕೊಂಡ್ರು ಕೂಡ ನಮಗೆ ಇನ್ನೂ ಸಮೀಕರಣ ಸರಿದೂಗಿಲ್ಲ. ಯಾಕಂದ್ರೆ ಇಲ್ಲಿ ಬರ್ದಿರುವಂತಹ 2 ಕೇವಲ ಕಾರ್ಬನ್ನಿಗಷ್ಟೇ ಅಲ್ಲ, ಆಕ್ಸಿಜನ್ನಿಗೂ ಕೂಡ ಅನ್ವಯಿಸುತ್ತೆ. ನೀವಿಲ್ಲಿ ಯೋಚಿಸ್ತಾ ಇರಬಹುದು, ನಾವ್ ಯಾಕೆ ಈ 2ನ್ನ ಸಂಪೂರ್ಣ ಕಾರ್ಬನ್ ಡೈಆಕ್ಸೈಡ್ ಮುಂದೆ ಬರಿಬೇಕು? ಕೇವಲ ಕಾರ್ಬನ್ಗೆ ಮಾತ್ರ ಹೀಗೆ ಆಕ್ಸಿಜನ್ ಕೆಳಗೆ 2 ಬರ್ದಿರೋ ತರ ಕಾರ್ಬನ್ಗಳಿಗೂ ಬರ್ಕೊಳ್ಬಹುದಿತ್ತಲ್ವಾ ಅಂತ ಕೇಳಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅದು ಸಂಪೂರ್ಣ ಕಾರ್ಬನ್ ಡೈಆಕ್ಸೈಡ್ ನ ಅಣು ರಚನೆಯನ್ನೇ ಬದಲಾಯಿಸುತ್ತೆ. ಹಾಗೆ ಈ C2O2 ಪ್ರಕೃತಿಯಲ್ಲಿ ಅಸ್ತಿತ್ವವಿಲ್ಲದ ಒಂದು ವಸ್ತು, ಅಂದ್ರೆ ಅದು ನಮಗೆ ರಾಸಾಯನಿಕ ಸಂಯುಕ್ತಗಳಲ್ಲೇ ಸಿಗಲಾಗದ ಒಂದು ವಸ್ತು. ಹಾಗಾಗಿ ನಾವು ಯಾವಾಗಲೂ ರಾಸಾಯನಿಕ ಕ್ರಿಯೆಗಳು ಸಹಜವಾಗಿ ಹೇಗೆ ಸಂಭವಿಸುತ್ತೋ ಅದೇ ರೀತಿಯಲ್ಲಿ ಸಮೀಕರಣಗಳನ್ನ ವ್ಯಕ್ತಪಡಿಸಬೇಕು. ಕ್ರಿಯೆಗಳನ್ನ ನಮ್ಮದಾದ ರೀತಿಯಲ್ಲಿ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಸಮೀಕರಣ ಅಸಮತೋಲನಗೊಂಡಾಗ ಮಾತ್ರ ಅಣುಗಳ ಸಂಖ್ಯೆಗಳನ್ನ ಬದಲಾಯಿಸಬಹುದು. ಅದರಲ್ಲೂ ಕೂಡ ಅಣುವಿನ ಒಳಗಿನ ಅಂಶಗಳ ಸಂಖ್ಯೆಯನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿದೆಯಲ್ಲ ಈ O2 ಅಂದ್ರೆ 2 ಆಕ್ಸಿಜನ್ ಸೇರಿ ಒಂದು ಅಣುವಾಗಿದೆ. ಈ O2ನ ನಾವು O3, O4 ಈ ರೀತಿಯಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅವು ಏನೇ ಆಗಿದ್ರೂ ರಚನೆ ಮೂಲಕ ಹೊರಬರಬೇಕು. ಇದನ್ನ ನಾವು ಸ್ವಲ್ಪ ವಿಭಿನ್ನವಾಗಿ ದೃಶ್ಯೀಕರಿಸಿ ಹಂತ ಹಂತವಾಗಿ ಅಣುಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಎಥಿಲಿನ್ ಅಣುವನ್ನ ನೋಡೋಣ. ಇಲ್ಲಿ 2 ಕಾರ್ಬನ್ಗಳಿವೆ ಹಾಗೂ ಆ 2 ಕಾರ್ಬನ್ಗಳ ನಡುವೆ 2 ಬಂಧಗಳಿವೆ. ಅಂದ್ರೆ ಡಬಲ್ ಬಾಂಡ್ ಇಂದ ಅವೆರಡು ಕಾರ್ಬನ್ ಕೂಡ್ಕೊಂಡಿವೆ. ಪ್ರತಿಯೊಂದು ಕಾರ್ಬನ್ 2 ಹೈಡ್ರೋಜನ್ಗಳಿಗೆ ಬಾಂಡ್ ಆಗಿದಾವೆ. ಒಟ್ಟಾರೆ ಇದರಲ್ಲಿ 2 ಕಾರ್ಬನ್ಗಳು 4 ಹೈಡ್ರೋಜನ್ಗಳು ಇದಾವೆ ಮತ್ತು ಇದು ಒಂದು ಸ್ಥಿರ ರಚನೆಯಾಗಿದೆ. ನಂತರ ಅಣು ಆಕ್ಸಿಜನ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಒಂದು ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ಗೆ 2 ಬಂಧಗಳಿಂದ ಅಂದ್ರೆ ಡಬಲ್ ಬಾಂಡ್ ಇಂದ ಕೂಡ್ಕೊಂಡಿದೆ ಹಾಗೂ ಇದು 2 ಪರಮಾಣುಗಳು ಅಥವಾ ದ್ವಿಪರಮಾಣು ಅಣುವಿನ ರಚನೆಯಾಗಿರುತ್ತೆ. ಮುಂದೇನಾಗುತ್ತೆ, ಇವೆರಡೂ ಪ್ರತಿವರ್ತಕಗಳು ಒಂದಕ್ಕೊಂದು ಪ್ರತಿಕ್ರಿಯಿಸಿ ಕಾರ್ಬನ್ ಡೈಆಕ್ಸೈಡ್ ಅಣುವನ್ನ ರಚನೆಯಾಗಿ ನೀಡುತ್ತೆ. ಈ ರಚನೆಯಾಗಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರತಿಯೊಂದು ಅಣುವಿನಲ್ಲಿ 1 ಕಾರ್ಬನ್ ಹಾಗೂ 2 ಆಕ್ಸಿಜನ್ ಡಬಲ್ ಬಾಂಡಿಂಗ್ ಇಂದ ಕೂಡ್ಕೊಂಡಿದೆ. ಇದು ಕೂಡ ಒಂದು ಸ್ಥಿರ ರಚನೆ ಮತ್ತು ಉಸಿರಾಟಕ್ಕೆ ನಮಗೆ ಅಗತ್ಯವಾದ ರಾಸಾಯನಿಕ ಗುಣಗಳನ್ನ ನೀಡುತ್ತೆ. ಈಗ ನಾನು ನೀರಿನ ಉತ್ಪನ್ನದ ಬಳಿ ಬರ್ತಾ ಇದ್ದೀನಿ, ಅಂದರೆ H2O. ಇದರಲ್ಲಿ ಒಂದು ಆಕ್ಸಿಜನ್ ಹಾಗೂ 2 ಹೈಡ್ರೋಜನ್ಗಳು ಬಾಂಡ್ ಆಗಿದಾವೆ ಹಾಗೂ ಇದು ಕೂಡ ಒಂದು ಸ್ಥಿರ ಅಣುವಿನ ರಚನೆ ಆಗಿರುತ್ತೆ. ಇದೇ ಸಮೀಕರಣದ ಸ್ಪಷ್ಟತೆಗಾಗಿ ನಾನು ಮಧ್ಯದಲ್ಲಿ ಪ್ಲಸ್ ಚಿಹ್ನೆಯನ್ನ ಬರ್ಕೊಳ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಅರ್ಥ ಆಗಿರೋದು ಏನಂದ್ರೆ, ಅಣುಗಳ ಒಳಗಿರುವಂತಹ ಸಂಖ್ಯೆಗಳನ್ನ ಬದಲಾಯಿಸಿದ್ರೆ ಈ ಕ್ರಿಯೆ ತನ್ನ ಉಪಸ್ಥಿತಿಯನ್ನೇ ಕಳೆದುಕೊಳ್ಳುತ್ತೆ. ಹಾಗಾಗಿ ನಾವು CO2 ರಚನೆಯನ್ನ ಬದಲಾಯಿಸುವುದರ ಬದಲು ಅದನ್ನ ಅನುಪಾತದಲ್ಲಿ ಉತ್ಪಾದನೆ ಮಾಡಿದೀವಿ ಅಂತ ಖಚಿತಪಡಿಸಬಹುದು. ಹೀಗಾಗಿ ನಮಗೆ ಕ್ರಿಯೆ ಏನು ಅಂತ ತಿಳಿದಿದೆ, ಆದ್ರೆ ಈ ಕ್ರಿಯೆ ಇನ್ನು ಸರಿದೂಗಿಲ್ಲ. ನೋಡಿ, ಇಲ್ಲಿ ಕಾರ್ಬನ್ಗಳ ಸಂಖ್ಯೆ ಪ್ರತಿವರ್ತಕಗಳಲ್ಲಿ ಹಾಗೂ ಉತ್ಪನ್ನದಲ್ಲಿ ಇನ್ನು ಅಸಮತೋಲನಗೊಂಡಿದೆ. ಇಲ್ಲಿ 2 ಕಾರ್ಬನ್ಗಳಿದಾವೆ ಹಾಗೂ ಇಲ್ಲಿ 1. ಅದಕ್ಕಾಗಿ ನಾನೇನ್ ಮಾಡ್ತೀನಿ, ಈ ಕಾರ್ಬನ್ ಡೈಆಕ್ಸೈಡ್ ಮುಂದೆ 2ನ್ನ ಬರ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗಿಲ್ಲಿ ಕಾರ್ಬನ್ 2 ಕಡೆ ಸರಿದೂಗಿದೆ. ಅದನ್ನ ಚಿತ್ರದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2 ಇಲ್ಲಿ CO2 ಇರೋದ್ರಿಂದ ನಾನಿಲ್ಲಿ 2 CO2 ಅನ್ನೇ ಬರ್ಕೊಂಡಿದ್ದೀನಿ. ನಂತರ ಹೈಡ್ರೋಜನ್ಗೆ ಬರೋಣ. ಇಲ್ಲಿ 4 ಹೈಡ್ರೋಜನ್ಗಳಿವೆ. ಹಾಗಾಗಿ ಇಲ್ಲಿ ಕೇವಲ 2 ಹೈಡ್ರೋಜನ್ ಇರೋದ್ರಿಂದ ಇದ್ರ ಮುಂದೆ ಕೂಡ ನಾನು 2 ಬರ್ದಾಗ 2 × 2 4 ಆಗುತ್ತೆ. ಹಾಗಾಗಿ 2ನ್ನ ಬರ್ಕೊಳ್ತೀನಿ. ಹಾಗೆ ಚಿತ್ರದಲ್ಲೂ ಕೂಡ 2 ನೀರಿನ ಅಣುಗಳನ್ನ ಬರ್ಕೊಳ್ತಾ ಇದ್ದೀನಿ. ಈಗ ನಮಗೆ ಕಾರ್ಬನ್ ಹಾಗೂ ಹೈಡ್ರೋಜನ್ 2 ಕೂಡ ಸರಿದೋಗಿದೆ. ಉಳಿದಿರೋದು ಕೇವಲ ಆಕ್ಸಿಜನ್ ಮಾತ್ರ. ಹಾಗಾಗಿ ಆಕ್ಸಿಜನ್ಗಳ ಸಂಖ್ಯೆ 2 × 2 4 ಹಾಗೂ ಇಲ್ಲಿ 2 ಇರುವಂತಹ ಆಕ್ಸಿಜನ್ ಸೇರಿ 6 ಆಕ್ಸಿಜನ್ಗಳಾಗುತ್ತೆ. ಇಲ್ಲಿ ಕೇವಲ 2 ಆಕ್ಸಿಜನ್ ಇರೋದ್ರಿಂದ 3ರಿಂದ ನಾವು ಗುಣಿಸಿದ್ರೆ 2ನ್ನ ನಮಗೆ 6 ಆಕ್ಸಿಜನ್ ಸಿಗುತ್ತೆ. ಹಾಗಾಗಿ 3 ಬರ್ಕೊಳ್ತಾ ಇದ್ದೀನಿ. ನಂತರ ಚಿತ್ರದಲ್ಲೂ ಅದನ್ನ ತೋರಿಸ್ತಾ ಇದ್ದೀನಿ. ಹೀಗಾಗಿ ಈ ಸಮೀಕರಣ ಸಮತೋಲನಗೊಂಡಿದ್ಯಾ ಅಂದ್ರೆ ಸರಿದೂಗಿದ್ಯಾ ಅಂತ ನಾವು ಒಂದ್ಸರಿ ಖಚಿತಪಡಿಸ್ಬಿಡೋಣ. ಇಲ್ಲಿ ನೋಡಿ, ಎಡಭಾಗದಲ್ಲಿ ಕಾರ್ಬನ್ 2 ಹಾಗೂ ಬಲಭಾಗದಲ್ಲೂ ಕೂಡ 2 ಕಾರ್ಬನ್ಗಳು, ನಂತರ ಹೈಡ್ರೋಜನ್ಗಳು ಎಡಭಾಗದಲ್ಲಿ 4, ನಂತರ ಬಲಭಾಗದಲ್ಲೂ ಕೂಡ 4, ಆಕ್ಸಿಜನ್ಗಳು ಕೂಡ ಇಲ್ಲೂ 6, ನಂತರ ಉತ್ಪನ್ನದಲ್ಲೂ ಕೂಡ 2 + 4 6 ಆಕ್ಸಿಜನ್ಗಳು.